ಯಶೋ ಡಾರ್ಲಿಂಗ್, ಯಶೋ ಬಾಯ್ಲೆ. ಹೇ ಎಲ್ಲೋ ಹೋಗಿದ್ದೆ ನೀನು? ನಾನು ಎಲ್ಲ ಹೋಗಿದ್ದೆ, ಕೂತ್ಕೋ. ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳಬೇಕು, ನನಗೆ ಉತ್ತರ ಬೇಕು. ಏನ್ ಪ್ರಶ್ನೆನ? ಈಗ ಒಂದು ಹುಡುಗ ಒಂದು ಹುಡುಗಿನ ತುಂಬಾ ಇಷ್ಟಪಡ್ತಿರ್ತಾನೆ. ಆ ಹುಡುಗಿ ಕ್ಯಾರೆ ಅಂತಾನೆ ಹೊಟ್ಟೋಗ್ತಾಳೆ. ಆದ್ರೂ ಆ ಹುಡುಗ ಛಲ ಬಿಡದೆ ಆ ಹುಡುಗಿನ ತುಂಬಾ ಪ್ರೀತಿ ಮಾಡ್ತಾನೆ, ಹಿಂದಿಂದೆ ಹೋಗ್ತಾನೆ, ಲವ್ ಮಾಡ್ತಾನೆ. ಅಂತ ಪುರುಷನನ್ನ ಏನಂತ ಕರೀತಾರೆ? ಚಪ್ರಿ ಅಂತಾರೆ. ಕೃಷ್ಣ, ಮೋಸ್ಟ್ಲಿ ನನ್ನ ಕಡೆಯಿಂದನೂ ಉತ್ತರ ಅದೇ ಅವ್ರು ಹೇಳಿದ್ರಲ್ಲ ಅದೇ ಯಾಕೆ ಗೊತ್ತಾ? ಹೇಳ್ತೀನಿ ಕೇಳೋ. ಏನೇನೋ ಕಲರ್ಗಳು ಹಾಕ್ಕೊಂಡು ಕೂದಲಿಗೆ, ಆಮೇಲೆ ವಿಚಿತ್ರವಾದ ಬಟ್ಟೆಗಳನ್ನ ಹಾಕ್ಕೊಂಡು ಗಾಡಿ ಮೇಲೆ ಕೂತ್ಕೊಂಡು ವೀಲಿಂಗ್ಗಳು ಮಾಡ್ಕೊಂಡು ಹೋಗ್ತಾರಲ್ಲ, ಅವ್ರಿಗೆ ಅದೇ ತಾನೇ ಕರೆಯೋದು. ಅದಲ್ಲ ಡಾರ್ಲಿಂಗ್, ನಾನು ಕೂದಲು ಕಲರ್ ಹಾಕ್ಸಿದ್ದೀನ, ನಾನು ವೀಲ್ ಹೊಡಿತೀನ, ನಾನು ಹಂಗೆಲ್ಲ ನಡ್ಕೋತೀನ? ಅಲ್ಲ, ಬೇರೆ ಯಾರು? ಕೇಳು. ಆಯ್ತು ಹೇಳು. ನಾನು ಹೇಳ್ತಾರದು ಡೀಸೆಂಟ್ ಹುಡುಗ, ಡೀಸೆಂಟ್ ಹುಡುಗಿ, ಡೀಸೆಂಟ್ ಲವ್ ಸ್ಟೋರಿ. ಅವ್ರಿಗೆ ಏನ್ ಹೇಳ್ತಾರೆ ಹೇಳು? ಏನೋ ಗೊತ್ತಿಲ್ಲ ನಿನಗೆ, ಕೇಳು ಏನ್ ಹೇಳ್ತಾರೆ ಅಂತ. ಅದೇ ಹೇಳಪ್ಪ, ಏನ್ ಹೇಳ್ತಾರೆ ಅಂತ. ರೋಡ್ ಸೈಡ್ ರೋಮಿಯೋ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಕೇಳಿದ್ನ ನಿಮ್ಮನ್ನ? ಸುಮ್ಮನೆ ನಿಂತ್ಕೊಳ್ರಿ. ಏ ರೋಡ್ ರೋಮಿಯೋ, ಸಾರಿ ರೋಮಿಯೋ. ಯಾಕೋ ಕದರ್ತೀಯ? ಗೆಸ್ಟ್ ಕಣ ಅವಳು, ಪಾಪ ನೋಡು ಹೇಗೆ ಹೆದರ್ಕೊಂಬಿಟ್ಲು ಅಂತ. ಸರಿ, ನಾ ಬರ್ತೀನಿ. ಈಗಷ್ಟೇ ಬಂದಿದ್ಯಾ, ಏನಾದ್ರು ಮಾಡ್ಕೊಡ್ತೀನಿ. ಐ ಹ್ಯಾವ್ ಸೋ ಮೆನಿ ವರ್ಕ್ಸ್ ಟು ಡೂ. ನೋ, ಅದಕ್ಕೆಲ್ಲ ಟೈಮ್ ಇಲ್ಲ. ಬರ್ತೀನಮ್ಮ ನಾನು. ಸರಿ ಬಿಡ್ರಿ. ಸೋ ಮೆನಿ ಥಿಂಗ್ಸ್ ಟು ಡೂ. ಅವರು ಯಾರನ್ನ ಲವ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಏನಾಯ್ತು ಪುಟ? ನಿಕ್ಕೇನು ಆಗಿಲ್ಲ ತಾನೆ? ಹುಷಾರಾಗಿದೆಯಾ ಅಲ್ವಾ? ಅಮ್ಮ, ನಮ್ಗೇನಾಗಿದೆ? ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಯಾರೋ ಫೋನ್ ಮಾಡಿದ್ರು ಕಣೆ, ನಿನಗೆ ಆಕ್ಸಿಡೆಂಟ್ ಆಗಿದೆ, ಅಮ್ಮ ಅಂತ ನಂಬರ್ ಸೇವ್ ಆಗಿದೆ, ಆ ನಂಬರ್ಗೆನೆ ನಿಮಗೆ ಮಾಡಿದ್ದೀನಿ ಅಂದರು. ಯಾವ ನಂಬರಿಂದ ಮಾಡಿದ್ರಮ್ಮ? ಗೊತ್ತಿಲ್ಲ ಕಣೆ, ಯಾವುದೋ ಹೊಸ ನಂಬರು. ನಿನ್ನ ಫೋನ್ನಿಂದಾನೇ ನನ್ನ ನಂಬರ್ ಸಿಕ್ತು ಅಂತ ಹೇಳಿದ್ರು. ಒಂದ್ ನಿಮಿಷ ಇರು. ದುಡ್ಡು ಮಾಡೋಣ ಅಂತ ಹೋಗಿದೆ ಕಣೆ. ಅಲ್ಲಿ ನೋಡಿದ್ರೆ ಝೀರೋ ಬ್ಯಾಲೆನ್ಸ್ ಇದೆ. ಅಮ್ಮನ ಅಕೌಂಟಲ್ಲಿ ದುಡ್ಡೇ ಇಲ್ಲ. ಭವ್ಯ, ನಿನಗೆ ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅಮ್ಮ, ನಿನಗೆ ಕಾಲ್ ಮಾಡಿದ್ರಲ್ಲ, ಅವರು ಆಕ್ಸಿಡೆಂಟ್ ಆಗಿದೆ, ಹಾಸ್ಪಿಟಲಿಗೆ ಸೇರಿಸಿದ್ದೀವಿ, ದುಡ್ಡು ಬೇಕು ಅಂತ ಏನಾದರೂ ಕೇಳಿದ್ರಾ? ಹೌದಮ್ಮ, ಆಕ್ಸಿಡೆಂಟ್ ಆಗಿದೆ, ತುಂಬ ಸೀರಿಯಸ್ ಆಗಿದೆ, ಇಮಿಡಿಯೇಟಾಗಿ ಆಪ್ರೇಷನ್ ಆಗಬೇಕು, ಬೇಗ ದುಡ್ಡು ಕಳಿಸಿ ಅಂತ ಹೇಳಿದ್ರು ಕಣೆ. ನನ್ನ ಅಕೌಂಟಲ್ಲಿ 25,000 ಇತ್ತಲ್ಲ, ಅದನ್ನಷ್ಟು ಅವ್ರಿಗೆ ಕಳಿಸ್ಬಿಟ್ಟೆ. ರುಕು, ನಾನು ಮೋಸ ಹೋದ್ನೇನೆ? ಪರವಾಗಿಲ್ಲ ಬಿಡಮ್ಮ, ನೀನು ಟೆನ್ಷನ್ ಆಗಬೇಡ. ನಿನಗೆ ಗೊತ್ತಿಲ್ಲದೆ ಆಗಿರೋದಲ್ವಾ? ಇಂಥ ಸಿಚುವೇಶನಲ್ಲಿ ಈ ಥರ ಎಲ್ಲ ಟೆನ್ಷನ್ ಆಗೋದು ಸಹಜ. ನಿನಗೆ ಪಾಪ ಹೇಗೆ ಗೊತ್ತಾಗುತ್ತೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ? ಸ್ಕ್ಯಾಮ್ ಮಾಡಿದ್ದಾರೆ. ಅದು ಭವ್ಯನ್ ಫೀಸ್ ದುಡ್ಡು ಕಣೆ. ಫೀಸ್ಗೆ ಏನೇ ಮಾಡೋದು ಇವಾಗ? ಅಮ್ಮ ನೋಡು, ನೀನು ಸಮಾಧಾನ ಮಾಡ್ಕೊ. ನೋಡು, ನಾನು ಹೇಗೋ ಅರೇಂಜ್ ಮಾಡ್ತೀನಿ, ಆಯಿತಾ? ನೀನು ಅಳ್ಬೇಡ. ನನ್ನ ಮೇಲೆ ಕಾಳಜಿಯಿಂದ ನೀನು ದುಡ್ಡು ಹಾಕಿದ್ಯಾ. ಮೋಸ ಮಾಡಿದವ್ರ ಹೊಟ್ಟೆಗೆ ಆ ದುಡ್ಡು ಹೇಗೆ ಇಳಿಯುತ್ತಾ ಹೇಳು ಅಮ್ಮ.
ನೀನು ಸಮಾಧಾನ ಮಾಡ್ಕೊ. ಇದ್ಯಾಕೋ ಮುಖ ಒಳ್ಳೆ ಸೀದೋಗಿರೋ ಥರ ಇಟ್ಕೊಂಡಿದ್ಯಾ? ಏನಾಯ್ತು? ಒಂದು ಸೀರಿಯಸ್ ಸಮಸ್ಯೆ ಕಾಣಲ್ಲ. ಸೀರಿಯಸ್ ಸಮಸ್ಯೆನಾ? ಏನದು? ನಿಂಗೊಂದು ಮದುವೆ ಪ್ರಪೋಸಲ್ ಬಂದಿದೆ ಕಾಣಲ್ಲ. ಹೋಗೋಣ ಕೃಷ್ಣ. ಅಲ್ಲಿ ಎಷ್ಟು ತುಂಬ ಖುಷಿಯಾಗಿದ್ದಾಳೆ, ತೇಲಾಡ್ತಿದ್ದಾಳೆ. ಹೆಂಗಾದ್ರೂ ಮಾಡಿ ಸಂಬಂಧ ಕುದುರಿಸ್ಬೇಕು ಅಂತ ಡಿಸೈಡ್ ಆಗಿದ್ದಾಳೆ. ಅಯ್ಯೋ 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 ಅಯ್ಯಯ್ಯೋ, ಯಾರಾದ್ರೂ ಕಾಪಾಡ್ರು, ನನ್ನ ಸೀರಾ ಕಾಪಾಡ್ರಲ್ಲೋ, ಯಾರಾದ್ರೂ ಕಾಪಾಡ್ರು, ಕಾಪಾಡೋ. ಯಾರು ಯಾರು ಅಧಿಕಾರ ಕೊಟ್ಟಿದ್ದಕ್ಕೆಲ್ಲ? ಯಾರು ಸಂಬಂಧ ಅಂತೆ, ಮದುವೆ ಅಂತೆ. ಅಯ್ಯೋ ಇವೆಲ್ಲ ಸೀನೆ ಎಲ್ಲ ಗುರು ಹೇಳ್ತಾ ಇದ್ದೀನಿ. ಅವಳು ಯಾರು ಅಂತ ನನಗೆ ಗೊತ್ತಿಲ್ಲ. ನೀವು ನನ್ನ ಹೇಳ್ತೀನಿ ನೋಡ್ರಿ, ಇವೆಲ್ಲ ಆಟ್ಗಳನ್ನ ಹತ್ರ ಇಟ್ಕೊಂಡ್ಬಿಡ್ರಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಮದುವೆಗಿದ್ವೆಲ್ಲ ಆಗಲ್ಲ ಗುರು, ತಮಾಷೆಗಳ ಇವೆಲ್ಲ. ಯಶುಗೆ ನನ್ನ ಸ್ಥಿತಿ ಪರಿಸ್ಥಿತಿ ಎಲ್ಲ ಚೆನ್ನಾಗಿ ಗೊತ್ತಿದೆ ಕಣೋ, ಆದ್ರೆ ಇವೆಲ್ಲ ಬೇಕೇನೋ? ಏನೋ ಏನು ಸ್ಥಿತಿ, ಏನು ಪರಿಸ್ಥಿತಿ? ನೋಡ್ರಿ ಹೇಳ್ತಾ ಇದ್ದೀನಿ, ಫೋಟೋ ಗೀಟೋ ತೋರಿಸಿ ಫೋರ್ಸ್ ಮಾಡಿ ಮದುವೆಗಿದ್ದೀವಿ ಅಂದರೆ ದೇಶ ಬಿಡೋಡಾಕ್ತೀನಿ. ಓಹೋ, ದೇಶ ಇಲ್ಲ ಅಂದ್ರೂ ಈ ಮೈಸೂರು, ಮಂಗಳೂರು, ಬೇಡ ಬೇಡ ಬೇಡ, ಗೋವಾ ಹೊಡೋಗ್ತೀನಿ. ಎಲ್ಲಿ ಮದುವೆ ಮಾತುಕತೆ ಇರ್ತಲ್ಲ, ಅಲ್ಲಿ ಹೋಗಿ ನೆಮ್ಮದಿ ಬದುಕ್ಬಿಡ್ತೀನಿ. ಯಾಕೆ ಕಿಸ್ತಾ ಇದೆಯಾ? ಇಲ್ಲಪ್ಪ. ನನ್ನ ಮಗನೇ ನಗ್ತಿದ್ಯಾ? ನನ್ನ ಪರಿಸ್ಥಿತಿ ನೋಡಿ ನಗ್ತಿದ್ಯಲ್ಲ. ನಾನು ನಗ್ಲಿಲ್ಲ ಕಣೋ. ಏನೇನು ಅರ್ಥ ಮಾಡ್ಕೊಂಬೇಡ ನೀನು. ನೀನೇ ಬೇಡ ಹೇಳು, ಏನಕ್ಕೆ? ಸರಿ, ಸಂಬಂಧ ಬಂದಿರೋದು ನಿಜ. ಆದರೆ ನಮ್ಮ ಡಾನ್ ಸೂರ್ಯಪ್ರಕಾಶ್ ಅದನ್ನ ಸುತಾರಾಮ್ ನಿರಾಕರಿಸಿದ್ದಾರೆ. ಇದು ಯಾವುದೋ ಸುತಾರಾಮ್ ಸೀತಾರಾಮ್ ಕರೆಕ್ಟಾಗಿ ಹೇಳಲ್ಲ. ಲೇ ಅಪ್ಪ ಬೇಡ ಅಂತ ಹೇಳಿದ್ರು ಕಣೋ. ಯಾಕಂತೆ? ಅವರು ನಿನಗೆ ಮದುವೆ ಮಾಡೋ ರಿಸ್ಕ್ ತೊಗೊಳಲ್ವಂತೆ. ಪಾಪ ಆ ಹುಡುಗಿ ಜೀವನ ಯಾಕೆ ಹಾಳು ಮಾಡೋದು ಅಂತ. ನಾನು ಹೇಳಿದ್ದಲ್ಲ ಗುರು, ಅಪ್ಪ ಹೇಳಿದ್ದು. ನಮ್ಮಪ್ಪ